ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳು ಇದು ಒಂದು ಆದೇಶದ ಕುರಿತು ಸಾಕಷ್ಟು ಮಿನಿಸ್ಟರ್ಸ್ಗಾಗ್ಲಿ, ಸಾಕಷ್ಟು ವಿವಿಧ ಇಲಾಖೆಗಳಿಗೆ ಭೇಟಿ ಮಾಡೋದಾಗ್ಲಿ ಎಲ್ಲ ಮಾಡ್ತಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ನಾವು ತಿಳ್ಕೊಳೋಣ. ಅಂಡ್ ಮೋರ್ ಓವರ್ ಇದರಲ್ಲಿ ನಾನು ಎರಡು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಒಂದು, ಏನು ಕೆ ಎ ಕಡೆಯಿಂದ 708 ಹುದ್ದೆ ಆಲ್ರೆಡಿ ಈಗ ಕೆಲವೊಂದಷ್ಟು ಹುದ್ದೆಗಳು ಮಾರ್ಕೆಟಿಂಗ್ ಸೂಪರ್ವೈಸರ್ 1:1 ರೆಡಿ ಆಗಿದೆ. ಸೊ ಇದು ಪ್ರೊವಿಷನಲ್ ಲಿಸ್ಟ್ ರೆಡಿ ಆಗಿದೆ. ಮತ್ತೆ ಕೆಲವೊಂದಷ್ಟು 1:5 ಲೀಸ್ಟ್ ರೆಡಿ ಆಗಿ, ಸೊ ಅದು ಏನು ಒಂದು ಕೊನೆ ಹಂತಕ್ಕೆ ಬಂದು ತಲುಪಿದೆ. ಸೊ ಇದೇನು ಇದೆಲ್ಲ ಡಿಸ್ಕಷನ್ಸ್ ಆಗ್ತಿದೆ. ಮತ್ತೆ ಇದು ಒಂದು ಇಶ್ಯೂ ಆಗಿದ್ದು. ಎರಡನೇದಾಗಿ ಈಗೇನು AO ಸೊ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ ಏನ್ ಮಾಡಿದ್ದಾರೆ, ಅದು ಪುನಃ ವಾಪಸ್ ತಗೊಳ್ತಾರೋ ಇಲ್ವೋ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ಎರಡು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ನಿನ್ನೆ ಒಂದು DPR ಕಡೆಯಿಂದ ಸರ್ಕ್ಯುಲರ್ ಬಂದಿರುತ್ತೆ. ಸೊ ಆಶಾ ಕುಮಾರಿ ಮೇಡಮ್ ಕಡೆಯಿಂದ 27/4/2026. ಸೊ ಇದರಲ್ಲಿ ಈ ಒಂದು DPR ಕಡೆಯಿಂದ ಏನ್ ಈ ಸರ್ಕ್ಯುಲರ್ ಹೊರಡಿಸ್ತಾರೆ, ಇದ್ರ ಹಿಂದೆ 26ನೇ ತಾರೀಕು 26ಗೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿರುತ್ತೆ. ಸೊ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಏನೆಲ್ಲ ಮಿನಿಸ್ಟರ್ಸ್ ಎಲ್ಲ ಮಾತಾಡ್ತಾರೆ, ಅದು ಪ್ರೊಸೀಡಿಂಗ್ಸ್ ಪ್ರಕಾರ ಏನು DPAR ಕಡೆಗೆ ಹೋಗುತ್ತೆ. ಸೊ ಈ DPR ಏನು ಈ ಫಾರ್ಮೆಟ್ ಅಲ್ಲಿ ಕೊಟ್ಟಿದೆ, ಇದು ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗಿರೋದಂತ ಒಂದು ಏನು ವಿಷಯ ಅಂತಾನೆ ಹೇಳ್ಬೋದು. ಇದರಲ್ಲಿ ನಾವು ಏನು ನೋಡ್ಬೇಕಾಗಿರೋದಂತ ಒಂದು ಸೂಕ್ಷ್ಮವಾಗಿ ನೀವು ಇಲ್ಲಿ ನೋಡ್ಬೇಕಾಗಿರೋ ಅಂಶ ಏನಂದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಸರ್ಕಾರದ ಆದೇಶ ಸಂಖ್ಯೆ, ಸೊ ಇದೆಲ್ಲ ನೀವು ಓದಿ. ಮೇನ್ ಇಲ್ಲಿ ಪಾಯಿಂಟ್ ಏನಿರೋದು, 27 ಫೆಬ್ರವರಿ 2026ರಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲಾ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು ಮೇಲಿನಂತೆ ಒಳ ಮೀಸಲಾತಿ ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆಗಳನ್ನು ಕೂಡಲೇ ಹೊರಡಿಸಿ ನೇಮಕಾತಿಯನ್ನು ಮಾಡುವುದು. ಇದರ ಅರ್ಥ ಏನಂದ್ರೆ, ಫೆಬ್ರವರಿರಂತೆ ಅಂದ್ರೆ ಫೆಬ್ರವರಿ ಆದ್ಮೇಲೆ ಸೊ ಏನು ಈ ನೋಟಿಫಿಕೇಶನ್ಸ್ ಎಲ್ಲ ಆಗಿದಾವಲ್ಲ, ಸೊ 2026. ಮತ್ತೆ ಸೊ ಇದು ಇನ್ನೊಂದು ಏನಂದ್ರೆ 3ನೇ ತಾರೀಕು 9ನೇ ತಿಂಗಳು 2025ರನ್ವಯ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಚಾಲ್ತಿಯಲ್ಲಿರುವ ನೇಮಕಾತಿ ಪ್ರಕ್ರಿಯೆಗಳನ್ನು ಅಥವಾ ಸರ್ಕಾರದ ಆದೇಶ ಸಂಖ್ಯೆ, ಈ ನಂಬರು, ದಿನಾಂಕ. ಸೊ ಚಾಲ್ತಿಯಲ್ಲಿರುವನು ಕೂಡ ಅಂದ್ರೆ ಚಾಲ್ತಿಯಲ್ಲಿರುವುದು ಯಾವುದು? ಸೊ ಚಾಲ್ತಿಯಲ್ಲಿ ಇರುವುದು ಅಂದ್ರೆ ಇನ್ಕ್ಲೂಡಿಂಗ್ ಪ್ರೊವಿಷನಲ್ ಲಿಸ್ಟ್ ಕೂಡ. ಸೊ ಫೈನಲ್ ಲಿಸ್ಟ್ ಯಾವುದು ಬಂದಿಲ್ಲ, ಆಯ್ತಾ? ಸೊ ಕೆಲವೊಂದು ಒಂದು ರಿಸೋರ್ಸಸ್ ಪ್ರಕಾರನು, ಸೊ ನಾವು DPR ಭೇಟಿಯಾಗಿದ್ದೆ. ನಾನು ಕೂಡ DPR ಸೆಕ್ರೆಟರಿ ಸಾಹೇಬ್ರನ್ನ ಭೇಟಿಯಾಗಿ, ಸೊ ಜಗದೀಶ್ ಸಾಹೇಬ್ರನ್ನು ಭೇಟಿಯಾಗಿ ಕ್ಲಿಯರ್ ಆಗಿ ಸರ್ ಇದ್ರ ಅರ್ಥ ಏನು ಅಂತ ಕೇಳಿದಾಗ ಅವರು ಅದೇ ಹೇಳಿದ್ದು, ಫೈನಲ್ ಲಿಸ್ಟ್ ಇದು ಏನ್ KE 708 ಏನಿದೆಯಲ್ಲ, ಅದು ಫೈನಲ್ ಲಿಸ್ಟ್ ಅಲ್ಲ, ಅದು ಪ್ರಾವಿಷನಲ್ ಲಿಸ್ಟ್. ಸೊ ಈ ಒಂದು ರೂಲ್ಸ್ ಏನಿರುತ್ತೆ ಅದಕ್ಕೂ ಅಪ್ಲೈ ಆಗುತ್ತೆ ಅಂತಾನೆ ಕ್ಲಿಯರ್ ಆಗಿ ಅಲ್ಲಿ ನಮಗೆ ಹೇಳಿದ್ರು. ಮತ್ತೆ ವಿವಿಧ ಡಿಪಾರ್ಟ್ಮೆಂಟ್ಸ್, ಈಗ ಮಾರ್ಕೆಟಿಂಗ್ ಸೂಪರ್ವೈಸರ್ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಾವೆಲ್ಲ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ವಿಸಿಟ್ ಮಾಡಿದಾಗ ಅಲ್ಲೂ ಕೂಡ ಅಲ್ಲಿರುವ ಕನ್ಸರ್ನ್ಡ್ ಅಥಾರಿಟಿ ಕೂಡ ಏನು ಅವರಿಗೆ DPR ಕಡೆಯಿಂದ ಈ ಪ್ರೋಸೆಸ್ನ ಹೋಲ್ಡ್ ಅಲ್ಲಿ ಇಡಿ ಅಂತಾನೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರಾವಿಷನಲ್ ಲಿಸ್ಟ್ ಬಂದ ಕೂಡಲೇ 1 ವೀಕ್ ಟೈಮ್ ಇರುತ್ತೆ. ಸೊ ಆ 1 ವೀಕ್ ಆಲ್ರೆಡಿ ಮುಗೀತು. ಸೊ ಫೈನಲ್ ಲಿಸ್ಟ್ ಇವರು ಬಿಡ್ತಿಲ್ಲ. ದ ರೀಸನ್ ಬಿಹೈಂಡ್ ಇಸ್,
there is ambiguity and there is a clear direction from the DPR not to proceed. ಸೊ ಯಾಕೆ ಇಲ್ಲಿ ಚಾಲೆಂಜ್ ಆಗ್ತಿದೆ ಅಂತ ಹೇಳಿದ್ರೆ, ಈಗ ನಿಮಗೆ ಎಲ್ರಿಗೂ ಆಲ್ಮೋಸ್ಟ್ ಕೆಲವೊಬ್ರು ಗೊತ್ತಿರುತ್ತೆ. ಸೊ ಈಗ ಒಳ ಮೀಸಲಾತಿ ಏನು ಟೆಕ್ನಿಕಲ್ ಕಮಿಟಿ ಕೊಟ್ಟು, ಸೊ ಈಗ ಏನು 5.25 ಪ್ಲಸ್ 5.25 ಪ್ಲಸ್ 4.5 ಇದೇನು 15%ಗೆ ಮಾಡಿ 50% ರೂಲ್ ಅಲ್ಲೇ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 50% ರೂಲ್ ಅಲ್ಲೇ ರೆಕ್ರೂಟ್ಮೆಂಟ್ ಮಾಡಿ ಅಂತ ಇದು ಒಂದು ನಿರ್ಧಾರ ತಗೊಂಡಿದ್ದಾರೆ. ಇದರ ಹಿಂದೆ ಏನೆಲ್ಲ ರೆಕ್ರೂಟ್ಮೆಂಟ್ ಆಗಿತ್ತಲ್ಲ, ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿರ್ಬೋದು, SDA FDA ಇವೆಲ್ಲ ಏನ್ ರೆಕ್ರೂಟ್ಮೆಂಟ್ ಆಗಿತ್ತಲ್ಲ, ಇದೆಲ್ಲ 56% ರೂಲ್ ಬೇಸಿಸ್ ಮೇಲೆ ಅಪ್ಲೈ ಆಗಿರುತ್ತೆ. ಸೊ ಹಾಗಾಗಿ ಇವರು ಇದನ್ನೆಲ್ಲ 50%ನ ರೋಸ್ಟರ್ನ ಒಳಪಡಿಸ್ಕೊಂಡು ನೇಮಕಾತಿ ಮಾಡುವ ಒಂದು ಏನು ಸ್ಟೆಪ್ ತಗೊಳ್ತಾರೆ, ಅದೊಂದು ಆಕ್ಚುಲಿ ಆ ಒಂದು ಸ್ಟೆಪ್ ಸಾಕಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಸಂಸ್ಥೆಯಿಂದ ಮಾರ್ಕೆಟಿಂಗ್ ಸೂಪರ್ವೈಸರ್ ಅಲ್ಲಿ 15ಕ್ಕೂ ಹೆಚ್ಚು ಸ್ಟೂಡೆಂಟ್ ಸೆಲೆಕ್ಟ್ ಆಗಿರ್ತಾರೆ. ಅವ್ರಿಗೆಲ್ಲ ಖಂಡಿತ ಅನ್ಯಾಯ ಆಗೇ ಆಗುತ್ತೆ ಇದರಲ್ಲಿ. ಸೊ ಈ ತರ ಏನಾದ್ರೂ ಈ ಒಂದು ಲೀಸ್ಟ್ ಈಗ 708 ಏನಾದ್ರೂ ರದ್ದಾದ್ರೆ, 708 ರದ್ದಾದ್ರೆ ಸಾಕಷ್ಟು ರೆಕ್ರೂಟ್ಮೆಂಟ್ ಆಗಿದ್ದಾವೆ. ಸೊ 56% ಇದರಲ್ಲೇ ಈವನ್ CTI ಆಗಿರ್ಬೋದು, ಮತ್ತೆ ಕೋಆಪರೇಟಿವ್ ಸೊಸೈಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು, KS ಕೂಡ ಅಷ್ಟೇ ಸಾಕಷ್ಟು ರೆಕ್ರೂಟ್ಮೆಂಟ್ ಕೂಡ ಕ್ವಶನ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಈ ಒಂದು ತಿದ್ದುಪಡಿ ಕೂಡಲೇ ಮಾಡೋದ್ರಿಂದ DPR ಕಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳ ಜೀವನ ಮತ್ತೆ ಇದೊಂದು ಭರವಸೆ, ಬೇರೆ ಸ್ಟೂಡೆಂಟ್ಸ್ ಇನ್ ಫ್ಯೂಚರ್ ಪ್ರಿಪ್ರೇಷನ್ ಮಾಡ್ತಿರೋರ್ಗು ಒಂದು ಭರವಸೆ ಇರುತ್ತೆ. ಯಾಕಂದ್ರೆ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆನು ಏನಪ್ಪ ಕೈಗೆ ಬಂದಿದ್ ಬಾಯಿಗೆ ಬಂದಿಲ್ಲ ಆ ಥರ ಆಗ್ಬಾರ್ದು. ಸೊ ಇಲ್ಲಿ ಅನ್ಯಾಯ ಆಗಿದೆ, ಇದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು. ತಾವೆಲ್ಲರೂ ಬಂದು ಏನು ಈ ಫೈನಲ್ ಲಿಸ್ಟ್ ಅಲ್ಲಿ ಬಂದಿರೋ ವಿದ್ಯಾರ್ಥಿಗಳಿಗೆ ಎಕ್ಸ್ಕ್ಲೂಡ್ ಮಾಡಿ ಇನ್ನು ಮುಂದೆ ಬರುವ ಏನು ನೋಟಿಫಿಕೇಶನ್ಗೆ ಈ ಒಂದು ರೂಲ್ ಅಪ್ಲೈ ಮಾಡಲಿ ಅಂತ ನಮ್ಮ ಎಲ್ಲರ ರಿಕ್ವೆಸ್ಟ್ ಆಗಿರುತ್ತೆ. ಸೊ ನಾವು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ವಾಯ್ಸ್ ಆಫ್ 708 ಆಸ್ಪಿರೆಂಟ್ ಅಂತ ಒಂದು ಗ್ರೂಪ್ ಕೂಡ ಮಾಡ್ಕೊಂಡು ಅಲ್ಲಿ ಚರ್ಚೆ ಮಾಡ್ತಿದ್ದೀವಿ. ತಾವೆಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ದಯವಿಟ್ಟು ಅದನ್ನ ಜಾಯಿನ್ ಮಾಡಿ ನಿಮ್ಮ ವಾಯ್ಸ್ನ ರೈಸ್ ಮಾಡೋದ್ರಿಂದ ನೀವು ಏನು ಅನ್ಯಾಯ ಆಗೋದನ್ನ ತಡಿಬಹುದು. ಯಾಕಂದ್ರೆ ನಾವಿರೋ ಒಂದು ಪ್ರಜಾಪ್ರಭುತ್ವ ಒಂದು ಸಿಸ್ಟಮ್ ಅಲ್ಲಿ ಏನೇ ಅನ್ಯಾಯ ಆಗ್ತಿದ್ರೆ, ಒಬ್ರಿಗೂ ಅನ್ಯಾಯ ಆಗ್ತಿದ್ರು ನಾವು ಅದ್ರ ಬಗ್ಗೆ ಮಾತಾಡೋ ಒಂದು ಅಧಿಕಾರ ಇರಬೇಕು. ಸೊ ದಟ್ ಈಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಈ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ ನಮಗೆ ನ್ಯಾಯ ಕೊಡೋ ತನಕ ನಾವು ಅವ್ರಿಗೆ ಬಿಡಬಾರ್ದು. ಸೊ ವಿ ಹ್ಯಾವ್ ಟು ಸಪೋರ್ಟ್ ದೆಮ್ ಬಿಕಾಸ್ ಇಟ್ ಈಸ್ ಅ ಹೋಪ್ ಫಾರ್ ದಿ ಫ್ಯೂಚರ್ ಆಸ್ಪಿರೆಂಟ್ಸ್. ಅದರ್ವೈಸ್ ಅವ್ರಿಗೂ ಏನಾಗ್ಬಿಡುತ್ತೆಪ್ಪ, ನೋಡು ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಸೆಲೆಕ್ಟ್ ಆದ, ಅಲ್ಲ ನಮ್ಮ ಫ್ರೆಂಡು ಸೆಲೆಕ್ಟ್ ಆದ, ಬಟ್ ಈ ತರ ಕ್ಯಾನ್ಸಲ್ ಮಾಡಿಬಿಟ್ರು ಅಂತ ಒಂದು ಹೋಪ್ಲೆಸ್ ಸಿಚುವೇಶನ್ ಬರಬಾರ್ದು. ಹಾಗಾಗಿ ಇಲ್ಲಿ ದಯವಿಟ್ಟು ಅಮೆಂಡ್ಮೆಂಟ್ ತಂದು ಇದನ್ನ ಸರಿಪಡಿಸ್ಕೊಳ್ಬೇಕಂತ ನಮ್ಮ ಸ್ಟೂಡೆಂಟ್ ಕಡೆಯಿಂದ ನನ್ನ ರಿಕ್ವೆಸ್ಟ್ ಆಗಿರುತ್ತೆ. ಇದಕ್ಕೋಸ್ಕರ ನಾವೇನೇನ್ ಬೇಕು ಕಾನೂನು ಕ್ರಮ ತಗೊಳ್ಬೇಕಾದ್ರೂ ಅದಕ್ಕೂ ನಾವು ರೆಡಿ ಇರ್ತೀವಿ. ಬಟ್ ಕಾನೂನು ಪ್ರಕಾರ ನಾವು ಹೋದ್ರೆ ಡಿಲೇ ಆಗುತ್ತೆ ಥಿಂಗ್ಸ್. ಹಾಗಾಗಿ ನಾವೇನಿದ್ರು ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಹಾಕೋದಾಗ್ಲಿ, ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರೆಷರ್ ಹಾಕೋದಾಗ್ಲಿ, ಆ ಥರ ಒಂದು ಕಲೆಕ್ಟಿವ್ ವಾಯ್ಸ್ ನಮ್ಮ ಒಂದು ಹಕ್ಕುಗೋಸ್ಕರ ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ಮಾತು ಹೇಳ್ತೇನೆ. ಅದ ನಂತರ ಈಗ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ AOAA ಕುರಿತು ಸಾಕಷ್ಟು ಮೆಸೇಜಸ್ ಎಲ್ಲ ಬರ್ತಿತ್ತು. ಸೊ ಏನು ಈ AOAA ಎಕ್ಸಾಮ್ ಮುಂದೆ ಹೋಗುತ್ತಾ ಇಲ್ಲ ಈ ನೋಟಿಫಿಕೇಶನ್ ವಾಪಸ್ ಪಡಿತಾರ? ಸೊ ಇದು ಕೂಡ DPR ಸೆಕ್ರೆಟರಿ ಅವ್ರ ಕಡೆಯಿಂದ ನಾನು ಕೇಳಿದಾಗ ಚಾಲ್ತಿಯಲ್ಲಿರುವ ಎಲ್ಲ ನೋಟಿಫಿಕೇಶನ್ ಇನ್ಕ್ಲೂಡಿಂಗ್ AOAA ಕೂಡ ವಾಪಸ್ ಪಡಿತಾರೆ. ಸೊ ದೇ ವಿಲ್ ರೀನೋಟಿಫೈ ದೇರ್ ಇಸ್ ನೋ ಚಾನ್ಸ್ ದಿಸ್ ನೋಟಿಫಿಕೇಶನ್ ಇಸ್ ಗೋಯಿಂಗ್ ಟು ಸರ್ವೈವ್. ಓಕೆ, ವೈ? ಬಿಕಾಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಆಗಿಲ್ಲ.
ಹಾಗಾಗಿ ಇದು 100% ರಿನೋಟಿಫಿಕೇಶನ್ ಆಗಲೇಬೇಕು, ಹಾಗೆ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ ಅಂದ್ರೆ ಮತ್ತೆ ಇದೇ ತರ ಡ್ರ್ಯಾಗ್ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾರೆ. ಸೊ ಅದು ಒಂದು ಪಕ್ಕ ಹಾಗೆ ಆಗುತ್ತೆ. ಈ ಕ್ಷಣದ ಈಗ ಕೆಲವೊಂದು ದಿನಗಳಲ್ಲಿ 2 ಅಥವಾ 3 ದಿನಗಳಲ್ಲಿ ನೀವು 2 ಅಥವಾ 3 ದಿನಗಳಲ್ಲಿ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಾನು ಪಕ್ಕ ಹೇಳ್ತೇನೆ. ಸೊ ಇದು ಒಂದು ಬಂದಿರೋ ಮಾಹಿತಿ ಪ್ರಕಾರ ನಾನು ಸ್ವತಃ DPR ಕಡೆ ಹೋಗಿ ಸೆಕ್ರೆಟರಿ ಭೇಟಿಯಾಗಿ ಇದನ್ನ ನಿಮಗೆ ನಿಮ್ಮ ಜೊತೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದ ನಂತರ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಸೊ ಆದ್ರೂ ನಾವು ಅಪ್ಲಿಕೇಶನ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಹಾಕಿ, ಸೊ ಏನು ಯಾವುದೇ ತೊಂದರೆ ಆಗಲ್ಲ. ಯಾಕಂದ್ರೆ ಮುಂದೇನು KA ಎಕ್ಸಾಮೇ ಕಂಡಕ್ಟ್ ಮಾಡೋದ್ರಿಂದ ನಿಮ್ಮ ಫೀಸ್ ಎಲ್ಲೂ ಹೋಗಲ್ಲ. ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೊ ಅಪ್ಲಿಕೇಶನ್ ಹಾಕೋದ್ರಿಂದ ಮತ್ತೆ ನೋಟಿಫಿಕೇಶನ್ ಏನು ಸಂಬಂಧ ಇಲ್ಲ. ಅದು ನಿಮ್ದು ಹಿಸ್ಟ್ರಿಯಲ್ಲಿ, ಪೇಮೆಂಟ್ ಹಿಸ್ಟ್ರಿಯಲ್ಲಿ ಆಗಲಿ, ನೀವು ಹಾಕಿರೋ ಅಪ್ಲಿಕೇಶನ್ಸ್ ಅಲ್ಲಿ ಎಲ್ಲ ಇರುತ್ತೆ. ಸೊ ನೀವು 10th ಒಳಗಡೆನೆ ಏನು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆನೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೊ ಇನ್ನೊಂದು ಏನು ಇದರಲ್ಲಿ ಚೇಂಜಸ್ ಅಂತ ನಾನು ಹೇಳ್ತಿದ್ದೇನೆ ಅಂದ್ರೆ ಎಕ್ಸಾಮ್ ಡೇಟ್ ಅಪ್ಡೇಟ್. ಓಕೆ, ಈಗ ಇನ್ನೇನಾದ್ರೂ ನೀವು ಬಿಡು ರಿನೋಟಿಫಿಕೇಶನ್ ಆಗುತ್ತೆ, ಮತ್ತೆ 3-4 ತಿಂಗಳಾಗ್ಬಿಡುತ್ತೆ ಎಕ್ಸಾಮ್ ಅಂತ ಯಾರೆಲ್ಲ ಭಾವಿಸ್ಕೊಳ್ತಿದ್ದಾರೆ ದಯವಿಟ್ಟು ಅವರೆಲ್ಲ ತಿದ್ಕೊಳ್ಳಿ, ಆಯ್ತಾ. ಸೊ ಎಕ್ಸಾಮ್ ಏನು ಜೂನ್ 7ಕ್ಕೆ ಕೊಟ್ಟಿದ್ದಾರೆ, 7th ಜೂನ್. ಸೊ ಇದು ಮ್ಯಾಕ್ಸಿಮಮ್ 1 ಮಂತ್ ಎಕ್ಸ್ಟೆನ್ಷನ್ ಸಿಗ್ಬೋದು ನಿಮಗೆ. ಯಾಕೆ ಇದು 1 ತಿಂಗಳು ಎಕ್ಸ್ಟೆನ್ಷನ್ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೇನೆ ಅಂದ್ರೆ ಮ್ಯಾಕ್ಸಿಮಮ್ ಬಿಕಾಸ್ KA ಕಡೆ ಎಲ್ಲ ರೆಡಿ ಇದೆ. KA ಹ್ಯಾಸ್ ಎವ್ರಿಥಿಂಗ್ ಪ್ರಿಪೇರ್ಡ್. ಸೊ ಎಲ್ಲ ಪ್ರಿಪೇರ್ಡ್ ಇರೋದ್ರಿಂದ ಈ ಮತ್ತೆ ಯಾಕೆ 1 ತಿಂಗಳು ಮುಂದೆ ಹಾಕ್ಬೋದು. ಸೊ ಇದು ಅಫಿಷಿಯಲ್ ಏನೂ ಇಲ್ಲ, ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇದ್ದೇನೆ. 1 ಮಂತ್ ಯಾಕೆ ಹಾಕೋದಕ್ಕೆ ಕೊಡ್ಬೋದಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕಾಗುತ್ತೆ. ಸೊ ಇಂಟರ್ನಲ್ ರಿಸರ್ವೇಶನ್ ಈಗೇನು ಹೊಸ ನೀತಿ ಪ್ರಕಾರ ಕೊಟ್ಟಿದ್ದಾರೆ 15% ಅದನ್ನ ಅಳವಡಿಸ್ಕೊಳೋದಕ್ಕೆ, ಸೊ ನೀವು ಹೊಸ ಸರ್ಟಿಫಿಕೇಟ್ ಮಾಡೋದಕ್ಕೆ ಮಿನಿಮಮ್ ಆಸ್ ಪರ್ ರೂಲ್ಸ್ ಪ್ರಕಾರ 21 ಡೇಸ್ ಬೇಕು. ಸೊ ಹಾಗಾಗಿ ಈ ಒಂದು ರೂಲ್ಸ್ ನಾವು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು, ಅದಾದ್ಮೇಲೆ ಹಳೆ ರೋಸ್ಟರ್ ಬರುತ್ತೆ. ಸೊ ಹಳೆ ರೋಸ್ಟರ್ ರೆಡಿ ಆಗ್ಬೇಕು. ಸೊ ರೋಸ್ಟರ್ ಇದು ಯಾರು ರೆಡಿ ಮಾಡ್ತಾರೆ? ಸೊ ರೋಸ್ಟರ್ ಮಾಡೋದು ಬಂದು ಡಿಪಾರ್ಟ್ಮೆಂಟ್ KSDA. ಸೊ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇವರು ರೋಸ್ಟರ್ ಪ್ರಿಪೇರ್ ಮಾಡ್ತಾರೆ. ಸೊ ರೋಸ್ಟರ್ ಪ್ರಿಪೇರ್ ಮಾಡ್ಲಿಕ್ಕೆ 3-4 ದಿನ ಅಷ್ಟೇ ಆಗುತ್ತೆ. ಸೊ ರೋಸ್ಟರ್ ಮಾಡಕ್ಕೆ ಮೊದಲು ಡೈರೆಕ್ಷನ್ ಸಿಗ್ಬೇಕಾಗುತ್ತೆ DPR ಕಡೆಯಿಂದ. ಏನು ಒಂದು ಡೈರೆಕ್ಷನ್ಸ್ ಬರುತ್ತೆ ಆ ಒಂದು ಆಧಾರದ ಮೇಲೆ KSDA ಅವರು ಏನು ರೋಸ್ಟರ್ ರೆಡಿ ಮಾಡ್ತಾರೆ, ಮತ್ತೆ KSDA ಕಡೆಯಿಂದ DPRಗೆ ಕಳಿಸ್ತಾರೆ ಅದನ್ನ ವೆರಿಫೈ ಮಾಡಿಸ್ಲಿಕ್ಕೆ ವೆದರ್ ದೇ ಹ್ಯಾವ್ ಡನ್ ಪ್ರಾಪರ್ಲಿ ದ ರೋಸ್ಟರ್ ಆರ್ ನಾಟ್. ಇಫ್ ದೇ ಗಿವ್ ಅ ಗ್ರೀನ್ ಸಿಗ್ನಲ್ ದೆನ್ KSDA ವಿಲ್ ಪ್ರೊಸೀಡ್ ಟು KA ಫಾರ್ ದಿ ನೋಟಿಫಿಕೇಶನ್. ಇದೆಲ್ಲ ಈ ಪ್ರೋಸೆಸ್ ಎಲ್ಲ ಆಗ್ಲಿಕ್ಕೆ ನಾಟ್ ಮೋರ್ ದೆನ್ 1 ಮಂತ್. ಓಕೆ, ಈಗ ಆಲ್ರೆಡಿ ಏನು 56,000 ಮೇಲೆ ಪೋಸ್ಟ್ ಕಾಲ್ ಮಾಡ್ತಾರೆ ಅಂತ ನಿಮ್ಮೆಲ್ರಿಗೆ ಸುದ್ದಿ ಇದೆ. ಸೊ ಅದನ್ನ ಈಗ ಪ್ರೊಸೆಸ್ ಮಾಡಬೇಕು. ಯಾಕಂದ್ರೆ ಆಲ್ಮೋಸ್ಟ್ 2-3 ಇಯರ್ಸ್ ಇಂದ ಯಾವುದೇ ತರ ರೆಕ್ರೂಟ್ಮೆಂಟ್ ಆಗಿಲ್ಲ ಇಲಾಖೆಯಲ್ಲಿ. ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ನೆಸೆಸಿಟಿ ಇರುತ್ತೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಒಬ್ಬ ಏನು ಗೌರ್ಮೆಂಟ್ ಸರ್ವೆಂಟ್ ಮೇಲೆ ಸಾಕಷ್ಟು ಪ್ರೆಷರ್ ಹಾಕಿ ಕೆಲಸ ಮಾಡೋದ್ರಿಂದ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಹಾಗಾಗಿ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆಗ್ತಿರ್ಬೇಕು. ಯಾವ ತರ ರೆಗ್ಯುಲರ್ ರಿಟೈರ್ಮೆಂಟ್ ಆಗುತ್ತೆ ಅದೇ ತರ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಕೂಡ ಆಗ್ತಿರ್ಬೇಕು. ಆಗಾಗ್ಲೇ ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇರುತ್ತಲ್ಲ ಸ್ಮೂತ್ ಆಗಿ ರನ್ ಆಗುತ್ತೆ. ಅದರ್ವೈಸ್ ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ದ ಗ್ರೋತ್ ಟು ಹ್ಯಾಪನ್ ಇನ್ ಆ ಸ್ಟೇಟ್. ಓಕೆ, ಇದೆಲ್ಲ ನಾವೆಲ್ಲ ಒಂದು ಕಲೆಕ್ಟಿವ್ಲಿ ಹೋಗಿ ಡಿಪಾರ್ಟ್ಮೆಂಟ್ಗೆಲ್ಲ ಕೇಳಿದಾಗ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಸೊ ಇದರಲ್ಲಿ ನೀವೆಲ್ಲ ಪಾಲ್ಗೊಂಡು ನೀವೆಲ್ಲ ಕಲೆಕ್ಟಿವ್ಲಿ ಏನು ವಿವಿಧ ಸೋಷಿಯಲ್ ಮೀಡಿಯಾ, ಈಗ ಏನು ಸೋಷಿಯಲ್ ಮೀಡಿಯಾ ಈಸ್ ದಿ ಪವರ್ ಹೌಸ್ ಅಂತ ಹೇಳ್ತೇವೆ. ಇಟ್ ಈಸ್ ದ ಈವನ್ ದ ಕಾಮನ್ ಮ್ಯಾನ್ ಕ್ಯಾನ್ ರೈಸ್ ಹಿಸ್ ವಾಯ್ಸ್. So that's why all of you should collectively
ಸಪೋರ್ಟ್ ಫಾರ್ ದಿ 708 ಜೆನ್ವಿನ್ ಕ್ಯಾಂಡಿಡೇಟ್ಸ್. ಸೊ ಹಾಗಾಗಿ ಅಟ್ಲೀಸ್ಟ್ ಇಲ್ಲಿ ಅಮೆಂಡ್ಮೆಂಟ್ ತಂದರೆ ಅಟ್ಲೀಸ್ಟ್ ಇವ್ರು ಸೆಲೆಕ್ಟ್ ಆಗಿರೋ ಒಬ್ಬ ಕ್ಯಾಂಡಿಡೇಟ್ಸ್ಗೆ ಸೊ ನ್ಯಾಯ ಸಿಗುತ್ತೆ ಅಂತ ನಮ್ಮ ಒಂದು ಏನು ಇದಾಗಿರುತ್ತೆ. ಹಾಗಾಗಿ ನೀವು ಇನ್ನೊಂದು ಕೃಷಿ ವಿದ್ಯಾರ್ಥಿಗಳಿಗೆ ಸೊ ನೀವು ಎಕ್ಸಾಮ್ ಮುಂದೆ ಆಗುತ್ತೆ, ನೋಟಿಫಿಕೇಶನ್ ಮತ್ತೆ ಆಗುತ್ತೆ ಅಂತ ದಯವಿಟ್ಟು, ಯಾಕಂದರೆ ಈಗ ತುಂಬ ಕಡಿಮೆ ದಿನ ಇದೆ. ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಈಗ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ, 1 ತಿಂಗಳು 30 ದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಹಾಗಾಗಿ ನೀವು ದಯವಿಟ್ಟು ಸ್ಪೆಸಿಫಿಕ್ ಪೇಪರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಸ್ಕೋರ್ ಮಾಡೋ ಒಂದು ಪ್ರಯತ್ನ ಮಾಡಿ. ಸೊ ಏನು ನೀವು ಮಟೀರಿಯಲ್ಸ್ ನೀವು ತೊಗೊಂಡಿದ್ದೀರಾ, ನೀವು ಓದ್ತಿದ್ದೀರಾ, ಅದನ್ನೇ ಪುನಃ ರಿವೈಸ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಇಷ್ಟೆಲ್ಲ ಇವತ್ತು ನಾನು ಮಾತಾಡಬೇಕಾಗಿತ್ತು. ಸೊ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟೆ. ಸೊ ಇದು ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ ಗ್ರೂಪ್ ಲಿಂಕ್. ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಸೆಲೆಕ್ಟ್ ಆಗದಿದ್ರೂ ಕೂಡ ಆ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮ್ಮ ಏನು ಬೆಂಬಲ ಕೊಡಿ ಅವರಿಗೆ. ಯಾಕಂದರೆ ಅವರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾಳೆ ದಿನ ನಿಮ್ಗೆ ಈ ಥರ ಒಂದು ಪರಿಸ್ಥಿತಿ ಬರಲ್ಲ ಅಂತ ನನ್ನ ಮಾತು ಹೇಳಿ ನಾನು ಇವತ್ತು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.